ಅಂತ ನಾನು ಈ ಮೊಸೈಕ್ ಡಿಫೆನ್ಸ್ ಬಗ್ಗೆನೇ ಇನ್ ಪರ್ಟಿಕ್ಯುಲರ್ ಪ್ರಶ್ನೆ ಯಾಕೆ ಹೇಳಿದೆ ಅಂದ್ರೆ ಫಟ್ಕೆ ಸರ್ ತೀರಾ ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಜೊತೆಗೆ ಚರ್ಚೆಗೆ ಕಾರಣವಾಯಿತು. ಚೈನಾ ಅಗ್ರೆಷನಲ್ಲಿ ಬರ್ತಾ ಇದ್ದ ಸಂದರ್ಭದಲ್ಲಿ ಕಾಲ್ ಮಾಡಿ ಪ್ರಧಾನಿ ಹತ್ರ ಪರ್ಮಿಷನ್ ಕೇಳ್ತಿದ್ರು ಅಂತೇಳಿ. ಅಂದರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಕೂಡ ಅಥವಾ ನಮ್ಮ ಗ್ರೌಂಡ್ನಲ್ಲಿ ಇರ್ತಕ್ಕಂಥ ಆರ್ಮ್ ಫೋರ್ಸಸ್ ಕೂಡ ಅಷ್ಟೇ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋ ಪರಿಸ್ಥಿತಿ ಇದೆಯಾ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ ಆಗಿತ್ತು. ಖಂಡಿತ ಇದೆ. ಐ ಡೋಂಟ್ ಡೌಟ್ ಅವರ್ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಅವರ್ ಮಿಲಿಟರಿ ಪರ್ಸನಲ್ ಆ್ಯಂಡ್ ದೇರ್ ಕೆಪಬಿಲಿಟೀಸ್. ಅದರೊಳಗೆ ಎರಡು ಮಾತೇ ಇಲ್ಲ. ಚೈನ್ ಆಫ್ ಕಮಾಂಡು ಇರುತ್ತೆ, ಎಲ್ಲಿಂದ ಎಲ್ಲಿ ಬರಬೇಕು ಅಂತ. ಆದರೆ ಕೆಲವೊಂದು ಸ್ಟ್ರಾಟಜಿಕ್ ಡಿಸಿಷನ್ಸ್ ಇರುತ್ತೆ, ಅದನ್ನು ಓನ್ಲಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ತೊಗೊಳಕ್ಕಾಗಲ್ಲ, ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟು ತೊಗೊಳ್ಬೇಕಾಗತ್ತೆ. ಇಟ್ ಹ್ಯಾಸ್ ಟು ಟೇಕ್ ಅ ಕಾಲ್. ಯಾಕೆ ಅಂತಂದರೆ ಅದರ ರಿಪರ್ಕಷನ್ಸನ್ನು ದ ಹೋಲ್ ಕಂಟ್ರಿ ಹ್ಯಾಸ್ ಟು ಫೇಸ್. ಆದ್ದರಿಂದ ಕೆಲವೊಂದು ಡಿಸಿಷನ್ಸಿಗೆ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದಿ ಟಾಪ್ ಅನ್ಡೌಟೆಡ್ಲಿ. ಸರಿ. ಅಂಡ್ ಕ್ರೈಸಿಸ್ ಅಂತ ಹೇಗೆ ಅಂದ್ರೆ ಆಲ್ ಔಟ್ ಕ್ರೈಸಿಸ್ ಇರಲಿಲ್ಲ. ವಿ ಕೆನಾಟ್ ಕಂಪೇರ್ ದಟ್ ವಾರ್ ವಿತ್ ದಿಸ್ ವಾರ್. ಅದು ಡಿಫರೆಂಟ್ ಇದೆ. ಸರಿ ರಾಜೀವ್ ಸರ್, ಈಗ ಯುದ್ಧೋಪಕರಣಗಳ ಬಗ್ಗೆನೇ ಪ್ರಶ್ನೆ ಕೇಳೋದಾದ್ರೆ, ಈಗ ಇರಾನ್ನ ಕೈ ಹಿಡಿತಾ ಇರೋದು ಬಹುತೇಕ ಚೀನಾ. ಅಂದರೆ ಶುರುವಲ್ಲಿ ಅಮೆರಿಕ ಯಾವಾಗ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿದ್ವಿ, ಅವ್ರ ಹತ್ರ ಫೈಟರ್ ಜೆಟ್ಗಳಿಲ್ಲ ಎಲ್ಲ ಹೊಡೆದಾಕಿದ್ವಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದಾಗ ನಮಗೆ ಅಂದರೆ ಜನಸಾಮಾನ್ಯರಿಗೆ ಬಂದ ಮಾಹಿತಿ ಏನು, ಇರಾನ್ ಎಲ್ಲಿವರೆಗೂ ಚೈನಾ ಮಾಲನ್ನು ಉಪಯೋಗ ಮಾಡ್ಕೊಳ್ತಾ ಇತ್ತು ಅಲ್ಲಿವರೆಗೂ ಸ್ವಲ್ಪ ಅವ್ರಿಗೆ ಹೊಡೆತ ಬಿತ್ತು. ಆದರೆ ಯಾವಾಗ ಅವರು ಇನ್ಬಿಲ್ಟ್ ಅಂದರೆ ಸ್ವದೇಶಿ ನಿರ್ಮಿತ ಉಪಕರಣಗಳನ್ನು ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ರಷ್ಯಾ ನಿರ್ಮಿತ ಉಪಕರಣಗಳನ್ನು ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆಗ ಅವ್ರು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಯಿತು ಅನ್ನೋ ರೀತಿಯ ಒಂದು ನರೇಟಿವ್, ಅದು ನಿಜ ಇರಬಹುದೇನೋ, ಆ ರೀತಿಯ ಒಂದು ವಿಶ್ಲೇಷಣೆ ಚರ್ಚೆಗಳು ಆಚೆ ಬರ್ತಾ ಇದೆ. ಇದರಿಂದ ಭಾರತಕ್ಕೇನಾದರೂ ಅರ್ಥ ಆಗಬೇಕಾಗಿರೋದು ಅಥವಾ ಯಾರು ಭಾರತ ಎಲ್ಲೆಲ್ಲಿಂದ ಯುದ್ಧೋಪಕರಣಗಳನ್ನು ಖರೀದಿ ಮಾಡ್ತಿದೆ ಅದ್ರ ಬಗ್ಗೆ ಪುಂಖಾನುಪುಂಖವಾಗಿ ಚರ್ಚೆ ಮಾಡುವವರಿಗೆ ಏನಾದರೂ ಮೆಸೇಜ್ ಇದೆಯಾ ಇದರಿಂದ ಅಂತ? ಖಂಡಿತ ಇದೆ. ಮೊದಲನೇದಾಗಿ US ಮತ್ತು ವೆಸ್ಟರ್ನ್ ನೇಷನ್ಸು, ನೀವು ಹೇಳಿದ್ರಿ ಸೂಪರ್ ಪವರ್ ಅಂತ, ಆ ಸೂಪರ್ ಪವರ್ ಅನ್ನೋ ಒಂದು ಡೆಫಿನೇಷನ್ನು ಪ್ರಾಯಶಃ 20ನೇ ಶತಮಾನಕ್ಕೆ ಸರಿಯಿತ್ತು. 21ನೇ ಶತಮಾನದಲ್ಲಿ ಆ ಸೂಪರ್ ಪವರ್ ಸ್ಟೇಟಸ್ ಅವ್ರಿಗಿಲ್ಲ. ಯಾಕೆ ಅಂದರೆ ದೇ ಹ್ಯಾವ್ ಬಿಲ್ಟ್ ದೇರ್ ಫಿಲಾಸಫಿ ಆಫ್ ವಾರ್ ಆ್ಯಂಡ್ ದೇರ್ ವಾರ್ ಮೆಷಿನ್ ಬೇಸ್ಡ್ ಆನ್ 20th ಸೆಂಚುರಿ ವಾರ್ ಫಿಲಾಸಫೀಸ್. 21ನೇ ಶತಮಾನದಲ್ಲಿ ಬಿಕಾಸ್ ಆಫ್ ಟೆಕ್ನಾಲಜಿ ಚೇಂಜಿಂಗ್, ಲೋ ಕಾಸ್ಟ್ ಡ್ರೋನ್ಸ್ ಏನು ಲಿಂಗಣ್ಣಯ್ಯ ಅವ್ರು ಹೇಳಿದ್ದಾರೆ, ಲೋ ಕಾಸ್ಟ್ ಡ್ರೋನ್ಸ್ ಇಂದ ಒಂದು ವಯೇಬಲ್ ಅಫೆನ್ಸಿವ್ ಆಪ್ಷನ್ ಸಿಕ್ಕಿದೆ. ಅದಕ್ಕೆ ಡಿಫೆನ್ಸ್ ಏನು ಈಸ್ ನಾಟ್ ಎಕನಾಮಿಕಲಿ ವಯೇಬಲ್. ಯಾಕೆಂದರೆ ಇವ್ರು ಹೇಳಿದಾಗೆ 18ರಿಂದ 20 ಲಕ್ಷದೊಂದು ಡ್ರೋನ್ ಕಳಿಸಿದ್ರೆ ಅದನ್ನು ಹೊಡಿಲಿಕ್ಕೆ ನೀವು 2 PAC-3 ಮಿಸೈಲ್ ಕಳಿಸಿದ್ರೆ ಈ PAC-3 ಮಿಸೈಲ್ ಇಸ್ $4 million. ಸೊ ಆಮೇಲೆ ಅದ್ರ ಪ್ರೊಡಕ್ಷನ್ ಎಷ್ಟು? ಅಮೇರಿಕನ್ ಪ್ರೊಡಕ್ಷನ್ ಫಿಗರ್ಸ್ 2025 600ರಿಂದ 800 ಮಿಸೈಲ್ ಮಾಡ್ತಿದ್ದಾರೆ. ಸೊ ಆ ಕಡೆಯಿಂದ 50 ಡ್ರೋನ್ ಕಳಿಸಿದ್ರೆ ಇವ್ನು 100 ಮಿಸೈಲ್ ಹೊಡಿಬೇಕು ಟು ಹ್ಯಾವ್ ಅಬೌಟ್ 80% ಚಾನ್ಸ್ ಆಫ್ ಹಿಟ್ಟಿಂಗ್. ಅಂದರೆ 1/6 ಆಫ್ ಹಿಸ್ ಪ್ರೊಡಕ್ಷನ್, ಇಯರ್ಲಿ ಪ್ರೊಡಕ್ಷನ್ ಇಸ್ ಲಾಸ್ಟ್ ಇನ್ ಒನ್ ರೈಡ್. ಆದ್ದರಿಂದ ಈ ಒಂದು ವಾರ್ಫೇರ್ ಏನಿದೆ, ಇಟ್ ಈಸ್ ನಾಟ್ ಎಕನಾಮಿಕಲಿ ವಯಬಲ್ ಇನ್ ದ 21st ಸೆಂಚುರಿ. ಅಮೇರಿಕಾ ಅಥವಾ ವೆಸ್ಟರ್ನ್ ಆ್ಯಲಿಸ್ ಹತ್ರ ಇರೋ ಟೂಲ್ಸು ಈಸ್ ನಾಟ್ ಗುಡ್ ಫಾರ್ ದ 21st ಸೆಂಚುರಿ. ಇದರಿಂದ ಭಾರತ ಬಹುತೇಕ ಕಲಿಬೇಕು. ಯಾಕೆ ಅಂದರೆ ನಾಳೆ ನಮಗೆ ಇಲ್ಲ ಚೈನಾ ಜೊತೆ ಒಂದು ಇಂಡಸ್ಟ್ರಿಯಲ್ ವಾರ್ ಆಯಿತು ಅಂತ ಇಟ್ಕೊಳ್ಳಿ, ಅಥವಾ ಪಾಕಿಸ್ತಾನ ಜೊತೆ ಮಗದೊಮ್ಮೆ ಯುದ್ಧ ಆಯಿತು ಅಂತ ಇಟ್ಕೊಳ್ಳಿ. ಪಾಕಿಸ್ತಾನ್ ಬೀಯಿಂಗ್ ಎಕನಾಮಿಕಲಿ ವೀಕರ್ ಸ್ಟೇಟ್ ವಿಲ್ ಲರ್ನ್ ಎ ಲಾಟ್ ಫ್ರಮ್ ದಿಸ್. ಇರಾನ್ ಹೇಗೆ US-ನ್ನ ಒಂದು ಹತೋಟಿಲಿ ಇಟ್ಟಿದೆ, ಅದೇ ಥರ ಪಾಕಿಸ್ತಾನ್ ಕೂಡ ಇಟ್ ಕ್ಯಾನ್ ಚೇಂಜ್ ಇಟ್ಸ್ ಫೋರ್ಸ್ ಸ್ಟ್ರಕ್ಚರ್ ಎಂಪ್ಲಾಯಿಂಗ್ ಮೋರ್ ಆಫ್ ಲೋ ಕಾಸ್ಟ್ ಅಫೆನ್ಸಿವ್ ವೆಪನ್ಸ್. ಏನು ನಾವು ಆಪರೇಷನ್ ಸಿಂಧೂರಲ್ಲಿ ಒಂದು ಟ್ರೈಲರ್ ನೋಡಿದ್ವಿ, ಅದು ಪೂರ್ಣ ದುರಂಧರ್ ಸಿನಿಮಾ ಆಗೋ ಚಾನ್ಸ್ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಭಾರತದ ಈಗ ಡಿಫೆನ್ಸ್ ನೆಟ್ವರ್ಕ್ ಏನಿದೆ, ನಾವು 21ನೇ ಶತಮಾನದ ವಾರ್ ಮೆಷಿನ್ ಆಗಬೇಕು. ಆ ಹಾದಿಲಿ ನಾವು ನಡೀತಾ ಇದ್ದೀವಿ, ಬಟ್ ಇನ್ನೂ ತುಂಬ ದೂರ ನಡೀಲಿಕ್ಕಿದೆ. ಮತ್ತು ನೀವು ಕೇಳಿದ್ದು ಇನ್ನೊಂದು ಪ್ರಶ್ನೆ ಏನು ಅಂದರೆ, ಇದರಿಂದ ಭಾರತ ಏನೇನು ಕಲಿಬೇಕು ಇನ್ ರೆಸ್ಪೆಕ್ಟ್ ಆಫ್ ಸಪ್ಲೈ. ನೋಡಿ, ಒಂದು ಯುದ್ಧ ಮಾಡಬೇಕಾದ್ರೆ ಡಿಸೈಡಿಂಗ್ ಫ್ಯಾಕ್ಟರ್ ಈಸ್ ನಾಟ್ ವೆಪನ್ಸ್, ಇಟ್ ಈಸ್ ನಾಟ್ ಮೆನ್, ಇಟ್ ಈಸ್ ಲಾಜಿಸ್ಟಿಕ್ಸ್. ನಿಮ್ಮದು ಲಾಜಿಸ್ಟಿಕ್ಸ್ ನೆಟ್ವರ್ಕ್ ಕರೆಕ್ಟಾಗಿದ್ದರೆ, ರಸತ್ತಿದ್ದರೆ ನಮ್ಮ ದೇಶದ ಸೈನಿಕರು ಯುದ್ಧ ಗೆಲ್ತಾರೆ. ಅನ್ಫಾರ್ಚುನೇಟ್ಲಿ 75-80 ವರ್ಷ ಆದರೂ ನಾವು ಅದರಲ್ಲಿ ಸ್ವಾವಲಂಬತೆ ಅಂದರೆ ಸೆಲ್ಫ್ ರಿಲಯನ್ಸ್ ನಾವು ಅಟೈನ್ ಮಾಡಿಲ್ಲ. ಎಲ್ಲಿವರೆಗೂ ನಾವು ಸೆಲ್ಫ್ ರಿಲಯಂಟ್ ಆಗಲ್ವೋ ಅಲ್ಲಿವರೆಗೂ ನಾವು ಒಂದು ಇಂಡಸ್ಟ್ರಿಯಲ್ ವಾರ್ನ ಗೆಲ್ತೀವಿ ಅನ್ನೋದು ಒಂದು ಪ್ರಶ್ನೆ ಚಿಹ್ನೆ. ನಾವು ಯುದ್ಧ ಮಾಡ್ಬೋದು, ಬಟ್ ನಮ್ಮ ಸಪ್ಲೈ ಸೋರ್ಸಸ್ ಏನಾದರೂ ನಿಂತಲ್ಲಿ ನಮ್ಮ ಒಂದು ಕೇಪಬಿಲಿಟಿ ಕನ್ಸ್ಟ್ರೈನ್ ಆಗುತ್ತೆ.
ಸೊ ಆದ್ದರಿಂದ ಆ ಹಾದಿಯಲ್ಲಿ ನಾವು ತೇಜಸ್ ಆಗಲಿ ಅಥವಾ ಅರ್ಜುನ್ ಟ್ಯಾಂಕ್ ಆಗಲಿ ಮತ್ತು ಇತರೆ ಅಸ್ತ್ರಗಳಾಗಲಿ ಇದನ್ನೆಲ್ಲ ಸ್ವದೇಶದಲ್ಲಿ ಮಾಡೋವರೆಗೂ ಆ ಕೇಪಬಿಲಿಟಿ ಬರೋವರೆಗೂ ವಿ ಆರ್ ಗೋಯಿಂಗ್ ಟು ಹ್ಯಾವ್ ವನರಬಲ್ ಪಾಯಿಂಟ್ಸ್. ಬಟ್ ಪೊಲಿಟಿಕಲಿ ಐ ನೋ ದಿಸ್ ಇಸ್ ನಾನ್ ಪೊಲಿಟಿಕಲ್ ಪ್ಯಾನಲ್, ಬಟ್ ಪೊಲಿಟಿಕಲಿ ಆಗ್ತಿರೋ ಚರ್ಚೆಗಳ ಪ್ರಕಾರ ಕಳೆದ 12 ವರ್ಷದಲ್ಲಿ ಸಾಕಷ್ಟು ಮಟ್ಟಿಗೆ ಆತ್ಮನಿರ್ಭರ ಆಗಿದೆ. ಅದರ ಜೊತೆಯಲ್ಲೇನೆ ಎಲ್ಲಿಂದ ಯುದ್ಧೋಪಕರಣಗಳನ್ನ ಖರೀದಿ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜ್ ಅನ್ನೋದನ್ನ ಅರಿತು ಖರೀದಿ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ S-400 ಅದು ಬಹಳ ಚರ್ಚೆ ಆಯಿತು ಈ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ. ಕರೆಕ್ಟ್. ಹೋದ 2014ರಿಂದ ಹಿಡಿದು ಇದುವರೆಗೂ ಏನು ಒಂದು ಆಡಳಿತ ನೋಡ್ತಾ ಇದ್ದೀವಿ, ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಪ್ರಕಾರ ಬಹುತೇಕ ಪ್ರೊಡಕ್ಷನ್ ಆಗ್ತಿದೆ. ಬಟ್ ನಾವು ಡಿಸೈರ್ಡ್ ಸಿಚುವೇಶನ್ ತಲುಪಿದೀವ? ಖಂಡಿತ ಇಲ್ಲ. ಈಗ ನಾವು ಮಾಡ್ತಿರೋದೇನು, ಲೋ ಕಾಸ್ಟ್ ವೆಪನರಿ ಅಂದರೆ ಲೋ ಟೆಕ್ನಾಲಜಿ ವೆಪನರಿ, ಮತ್ತು ಒಂದು ತೇಜಸ್ಸು ಅರ್ಜುನ್ ಟ್ಯಾಂಕ್ಸ್, ಅದು ಇನ್ನೂ ಫುಲ್ ಸ್ಕೇಲ್ ವೆಪನೈಸೇಷನ್ ಆಗಿ ಇಂಡಕ್ಷನ್ ಆಗಿಲ್ಲ. ತೇಜಸ್ ಮಾರ್ಕ್ 2 ಇಸ್ ಸ್ಟಿಲ್ ಇಯರ್ಸ್ ಟು ಗೋ. ಅರ್ಜುನ್ ಮಾರ್ಕ್ 1 ವೆಯ್ಟ್ ಇಶ್ಯೂಸ್ ಇನ್ನೂ ಇದೆ, 70 ಟನ್ ಅಷ್ಟಿದೆ ಅದು. ಸೊ ಹಾಗಾಗಿ ಆ ಸೆಲ್ಫ್ ರಿಲಯನ್ಸ್ ಬರೋಕ್ಕೆ ಇನ್ನೂ ತುಂಬ ಹೊತ್ತಾಗ್ತದೆ. ನಾಳೆ ಒಂದು ಸರ್ಕಾರ ಬದಲಾದರೂ ನಮ್ಮ ದೇಶದ ಒಂದು ಡೈರೆಕ್ಷನ್ ಏನಿದೆ ಅದು ಬದಲಾಗಬಾರ್ದು. ವೆರಿ ವ್ಯಾಲಿಡ್ ಪಾಯಿಂಟ್. ಚಂಬಿ ಸರ್, ನೀವೇನು ಆಡ್ ಮಾಡಿ? ನಮ್ಮ ರಾಜೀವ್ ಅವರು ಹೇಳಿದ ಪಾಯಿಂಟ್ ತೊಗೊಂಡು ಹೇಳೋದಾದರೆ, ಭಾರತ ಏನು ಇದರಿಂದ ಪಾಠ ಕಲಿಬೋದು ಅಥವಾ ಒಂದು ಕರೆಕ್ಟಿವ್ ಇದನ್ನು ಡಿಫೆನ್ಸ್ ಸಿಸ್ಟಮಲ್ಲಿ ಮಾಡ್ಬೋದು ಅಂದರೆ, ಕಾಸ್ಟ್ ಫ್ಯಾಕ್ಟರ್ ಆಲ್ಸೋ ಈಸ್ ಇಂಪಾರ್ಟೆಂಟ್. ನಮ್ಮ ಪ್ರಿಯಾರಿಟೀಸ್ ಈಗ ನೋಡಿ, ನಾವು ಮಾರ್ಸ್ಗೆ ಮತ್ತು ಚಂದ್ರ ಇದಕ್ಕೆ ಮೂನ್ಗೆ ನಮ್ಮ ರಾಕೆಟ್ಗಳನ್ನು ಕಳಿಸ್ತೇವಲ್ಲ, ಬಟ್ ಬೇಸಿಕ್ ಸಪ್ಲೈಸ್ ನಮ್ಮ ಗ್ಯಾಸ್ ಸಪ್ಲೈ ಆಗಲಿ ಅಥವಾ ಕ್ರೂಡ್ ಇದಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿಲ್ಲ. ಬಟ್ ನೀವು ಹೇಳಿದಾಗೆ ರಾಜೀವ್ ಹೇಳಿದ ಪಾಯಿಂಟ್ ಅಗ್ರಿ, ಯಾಕೆಂದರೆ ಇನ್ನೂ 10-15 ವರ್ಷ ಬೇಕು. ಬಟ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಯು ಟೇಕ್ ಫಾರ್ ಎಕ್ಸಾಂಪಲ್ ಬೋತ್ ಇರಾನ್ ಆ್ಯಂಡ್ US, ಎಂತ ಅವ್ರಿಗೆ ಆಗಿರ್ತಕ್ಕಂಥ ಲಾಸ್ ಇದೆಯಲ್ಲ, ಅವ್ರಿಗೇನೆ 15-20 ವರ್ಷ ಅದು ಬೇಕು. ಈಗ ಟ್ರಂಪ್ ಆಗಲೇ $200 ಬಿಲಿಯನ್ ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಅವ್ರಿಗೆ ಆಗಿರ್ತಕ್ಕಂಥ ಲಾಸ್ ನಿನ್ನೆ ಯಾವುದೋ ಒಂದು ಪಾಯಿಂಟಲ್ಲಿ ನಾನು ಗುರ್ತು ಮಾಡಿದೆ, $360 ಮಿಲಿಯನ್ ಒಂದು ಅಟ್ಯಾಕಲ್ಲಿ ಹೋಗಿದೆ. ಅದಾದಮೇಲೆ 3.84 ಬಿಲಿಯನ್ ಹಾರ್ಡ್ವೇರ್ ಲಾಸಸ್ ಅಮೆರಿಕಕ್ಕಾಗಿದೆ. ಜೊತೆಗೆ ಅವರ ಏನು GCC ರಾಷ್ಟ್ರಗಳಿದಾವಲ್ಲ, ಅವರ ಸಪೋರ್ಟ್ ಮಾಡೋದು ಬೇಸ್ ಇರ್ತಕ್ಕ ಅವ್ರಿಗೂ ಅದು ಲಾಸ್ ಆಗಿದೆ. ಆ್ಯಕ್ಚುಲಿ ಇಟ್ಸ್ ಮೇನ್ ಲಾಸ್ ಈಸ್ ಫಾರ್ ಅಮೆರಿಕ ಓನ್ಲಿ. ಬಟ್ ಇವರು ಆ ಒಂದು ಅವರಿಗೆ ರಕ್ಷಣೆ ಅಥವಾ ಒಂದು ಸಪೋರ್ಟ್ ಕೊಟ್ಟಿರೋ ತಮ್ಮ ನೆಲಗಳನ್ನು ಕೊಟ್ಟಿರೋದ್ರಿಂದ ಇದು ದೇ ಆರ್ ಆಲ್ಸೋ ಲ್ಯಾಟರಲ್ ಡ್ಯಾಮೇಜ್ ಇದ್ದೇ ಇರುತ್ತೆ ಅದು. ಸೊ ಅದು ಒಂದು ಮೂರನೇ ಪಾಯಿಂಟು. ಈಗ ಮೊನ್ನೆ ಅವರು ಏನು ಕೇಳಿದ್ರು, $200 ಕೇಳಿದ್ರು, ಅದು ಸರಿ ಹೋಯ್ತು. ಆಮೇಲೆ ಅವ್ರದ್ದು ಜುವೆಲ್ ಫೈಟರ್ ಯಾವುದು ನೀವು ಹೇಳಿದ್ರಲ್ಲ, F-35, ಇವ್ರು ಹೇಳಿದ್ರು ಟೋಟಲಿ ಇಟ್ ಇಸ್ ಇನ್ವಿಸಿಬಲ್ ಅಲ್ಲ, ಅದು ಇಟ್ಸ್ ಸ್ಟೆಲ್ತಿ ಆದ್ರೂ ಎಲ್ಲೋ ಒಂದು ಕಡೆಗೆ ಅದರದ್ದು ಸೌಂಡ್ ಇನ್ಯಾವುದೋ ರೀತಿಯಲ್ಲಿ. ಸೊ ಇಂಥದ್ದನ್ನು ನೀವು ಅಮೇರಿಕಾದ ಅನುಭವ ಅಥವಾ ಇರಾನಿನ ಲಾಸು ಇವುಗಳನ್ನು ನೋಡಿದರೆ ಭಾರತ ಅದರಿಂದನೂ ಕಲಿಬೇಕಾಗಿದೆ. ಯಾವ ಶಸ್ತ್ರಾಸ್ತ್ರಗಳನ್ನು, ಯಾವ ಎಕ್ವಿಪ್ಮೆಂಟನ್ನು ನಾವು ನಮ್ಮ ಆತ್ಮನಿರ್ಭರಲ್ಲಿ ಅದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅಂತ. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಇವ್ರು ಹೇಳಿದ್ರಲ್ಲ ಎಸಿಮೆಟ್ರಿಕ್ ವಾರ್ ಇದ್ದಂಗೆ ನಮ್ಮ ಪ್ರಿಪ್ರೇಷನ್ ಆಲ್ಸೋ ಬಿಕಮ್ಸ್ ಅನ್ಡಿಪೆಂಡಬಲ್. ಸೊ ಎಮರ್ಜೆನ್ಸಿಗೆ ಅದು ಇರ್ತಕ್ಕಂಥದ್ದು. ಆಮೇಲೆ ಜೊತೆಗೆ ಟೋಟಲಿ ಅಮೆರಿಕಕ್ಕೆ ಇದುವರೆಗೂ ಆಗಿರ್ತಕ್ಕಂಥ ಲಾಸು, ಇತ್ತೀಚಿನ ರಫೀಕ್ ಜಕಾರಿಯಾ ಅವ್ರು ಹೇಳೋ ಪ್ರಕಾರ $400 ಬಿಲಿಯನ್ ಆಗೋಗ್ಬಿಟ್ಟಿದೆ ಎಲ್ಲ ನಾಶಗಳಲ್ಲಿ, ಅವರೊಬ್ಬರಿಗೆ, ಅಮೆರಿಕ ಒಬ್ಬರಿಗೆ. ಇನ್ನು ಅವರು ಉಳಿದ ರಾಷ್ಟ್ರಗಳಿಗೆ ತೆಗೆದುಕೊಳ್ಳಿ ಅಂದರೆ ಏನಾಯಿತು, ದಿಸ್ ಈಸ್ ಎ ಗ್ಲೋಬಲ್ ಎಕನಾಮಿಕ್ ಡ್ಯಾಮೇಜ್ which I think it will take more than 2 decades to recover, because you can't raise the price of oil or $petrodollar ಅಥವಾ ಇನ್ಯಾವುದೇ ರೀತಿಯಲ್ಲಿ ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಸೊ ಇಂಥ ಒಂದು ಡೆಸ್ಪರೇಟ್ ಸಿಚುವೇಶನ್ನಲ್ಲಿ ಭಾರತ ಯಾವುದನ್ನು ಪ್ರಿಯಾರಿಟಿಯಾಗಿ ತಗೋಬೇಕು ಮತ್ತು ಯಾವುದರಲ್ಲಿ ನಮ್ಮ ಭಾರತದ ಒಂದು ಎಕನಾಮಿಕ್ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅದನ್ನು ನೋಡಬೇಕು. ಯಾಕಂದರೆ ವಿ ಹ್ಯಾವ್ ಗಾಟ್ ಸೋ ಮೆನಿ ಪ್ರಾಬ್ಲಮ್ಸ್ ವಿತ್ ಇನ್ ದ ಕಂಟ್ರಿ ಇನ್ ಟರ್ಮ್ಸ್ ಆಫ್ ನಾನ್ ಮಿಲಿಟರಿ ಡೆವಲಪ್ಮೆಂಟ್. ಸೊ ಈ ಒಂದು ದೃಷ್ಟಿನಲ್ಲಿ ಅದನ್ನು ನೋಡಬೇಕು. ಬಟ್ ಇವ್ರು ಹೇಳಿದ ಪಾಯಿಂಟ್ನಲ್ಲಿ ನನಗೊಂದು ಸ್ಮಾಲ್ ಡೌಟ್ ಇದೆ ಅಥವಾ ಒಂದು ರಿಸರ್ವೇಷನ್ ಇದೆ. ನೀವು ಆರ್ಮಿ ಅವರಿಗೆ ಅಟಾನಮಿ ಕೊಟ್ಟಿಲ್ಲ ಅಂದರೆ ಆರ್ಮಿ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಗಿವ್ ಯು ಗುಡ್ ಸಜೆಷನ್ಸ್, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ವಾರ್, ಈವನ್ ಡ್ಯೂರಿಂಗ್ ಪೀಸ್ ಟೈಮ್ ಆಲ್ಸೋ. ಯಾವ ಎಕ್ವಿಪ್ಮೆಂಟು, ಯಾವ ಏರ್ಕ್ರಾಫ್ಟು, ಯಾವ ಆರ್ಮಮೆಂಟಿಗೆ ಪ್ರಿಯಾರಿಟಿ ಕೊಡಬೇಕು, ಇದ್ರ ಬಗ್ಗೆ ಒಂದು ಸಮಗ್ರವಾದ ಗುಟ್ಟೇನಲ್ಲ ಅದು. ಇಟ್ ಇಸ್ ನಾಟ್ ಅ ಸೀಕ್ರೆಟ್, ಇದು ಅವರ್ಸ್ ಇಸ್ ಅನ್ ಓಪನ್ ಸೊಸೈಟಿ. ಸೊ ಅದು ಪಬ್ಲಿಕ್ಕಿಗೆ ನಮಗೊಂಥರ ಆತಂಕ ಆಗಿದೆ. ಏನಂದರೆ ಇಂಥ ಯುದ್ಧದಲ್ಲಿ ಅಮೇರಿಕಾದಂಥ ಅತ್ಯಂತ ಶ್ರೀಮಂತ ರಾಷ್ಟ್ರ ಇಷ್ಟೊಂದು $400 ಬಿಲಿಯನ್ ನಷ್ಟಗಳನ್ನು ಹೊಂದಿರತಕ್ಕಂಥದ್ದು, ಮತ್ತು ಇರಾನ್ ತನ್ನ ಎಲ್ಲ ಶಕ್ತಿಯನ್ನು ಮೀರಿ ಇವತ್ತು ಅಮೇರಿಕಾನ
ಫೈಟ್ ಮಾಡ್ತಕ್ಕಂಥದ್ದು ನೋಡಿದರೆ ಅವರಿಗೆ ಇದರಿಂದ ಲಾಸ್ ಎಷ್ಟಾಗಿರ್ಬೋದು. ಸೊ ಈ ಒಂದು ಎರಡರಿಂದನೂ ಭಾರತ ಪಾಠ ಕಲಿಬೇಕು ಮತ್ತು ಇಂಟ್ರಾಸ್ಪೆಕ್ಷನ್ ಆಗಬೇಕು. ಯಾಕೆಂದರೆ ಸುಮ್ಮನೆ ಯಾರೋ ಮಾಡಿದರೆ ಏರ್ಕ್ರಾಫ್ಟ್ ಮಾಡ್ತಾರೆ ಅಥವಾ ಇನ್ಯಾವುದೋ ಎಕ್ವಿಪ್ಮೆಂಟ್ ಇದೆ ಅದನ್ನು ಇಮಿಟೇಟ್ ಮಾಡೋದು, ಐ ಡೋಂಟ್ ಇಂಡಿಯಾ ಇಸ್